ಒಂದ್ಸತಿ ಕಣ್ಬಿಟ್ಟು ತೋರ್ಸು ವಿಷ್ಣು. ನೀನು ಹೇಳು. ಕಣ್ಬಿಡು ಒಂದ್ಸಲ ನೋಡೋಣ. ಅಯ್ಯೋ ಇದೇನೋ ನೀನ್ ಹೇಳಿದ್ರು ಅಂತಂದ್ರೆ 3ನೇ ತಿಂಗಳು ಸಿಸ್ಟರ್ ನಮ್ ಬೇಬಿಗೆ ಈಗ ನನಗೆ ಹೆದರ ತುಂಬಾನೇ ಕಮ್ಮಿ ಆಗಿದೆ, ಬರ್ತಾ ಇಲ್ಲ ಇತ್ತೀಚೆಗೆ. ಏನ್ ಮಾಡ್ಬೇಕು? ಉಲ್ಟಾ ಮಲ್ಕೊಂಬಿಟ್ಟಾನೆ. ಏನಾಗ್ತಿ ಚಿನಿ? ಹಾಕ್ತೀನಿ ನೋಡೋಣ ಏನ್ ಮಾಡ್ತಾವ, ಏನೋ ಯೋಚನೆ ಮಾಡ್ತಾವೆ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಹಾಯ್ ಎಲ್ಲರಿಗೂ ನಮಸ್ತೆ. ಇವತ್ತು ತಮ್ಮಲ್ಲಿ ನೋಡಿರ್ತೀರಾ, ಇವತ್ತು ಡೈಲಿ ವ್ಲಾಗ್ ನ ಮಾಡ್ತಾ ಇದ್ದೀನಿ. ಸೊ ಇದ್ಮೇಲೆ ಡೈಲಿ ವ್ಲಾಗ್ ಮಾಡೋಕ್ಕೆ ಸ್ಫೂರ್ತಿ ಏನಪ್ಪಾ ಅಂತಂದ್ರೆ, ಒಂದು ಮೆಸೇಜ್ ಬಂದಿತ್ತು ನಮ್ಮ ಇನ್ಸ್ಟಾಗ್ರಾಮ್ಗೆ. ಒಬ್ರು DM ಮಾಡಿದ್ರು, ಏನಂತ ಕಂಟೆಂಟ್ ಅಂತಾನೆ ಸುಮ್ಮನೆ ಕೂತ್ಕೊಳ್ತೀರಾ, ಸೊ ಲೈಫ್ ಸ್ಟೈಲ್ ವ್ಲಾಗ್ ಮಾಡಿ, ನೀವು ಹೇಗೆ ಮಾಡಿದ್ರು ನಮ್ಗೆ ಇಷ್ಟ ಆಗುತ್ತೆ ಅಂತ ಹೇಳಿ ಒಬ್ರು DM ಮಾಡಿದ್ರು. ಅವ್ರು ಹೇಳಿದ್ರು ಯಾರು ಕೂಡ ಕಂಟೆಂಟ್ ಇಟ್ಕೊಂಡೆ ವ್ಲಾಗ್ ಸ್ಟಾರ್ಟ್ ಮಾಡಲ್ಲ, ಸೊ ವ್ಲಾಗಲ್ಲೇ ಒಂದು ಕಂಟೆಂಟ್ ನ ತೆಗಿತಾರೆ. ಅವ್ರೊಬ್ರು ಅಂತಲ್ಲ, ಎಷ್ಟೊಂದ್ ಜನ ಹಾಕವ್ರೆ. ಓಕೆನಾ, ನಾವು ಕಂಟೆಂಟ್ ಇಲ್ದೆ ಸುಮ್ನೆ ಹೆಂಗ್ ಮಾಡೋಣ ಅಂತ ನಾನು ಯಾವಾಗ್ಲೂ ಕೇಳ್ತಿದ್ದೆ. ಕಂಟೆಂಟ್ ಏನ್ ಬೇಕಾಗಿಲ್ಲ, ಬಂದ್ ಮಾತಾಡೋದಕ್ಕೆ. ಒಂದು DM ಮಾಡಿದ್ದಾರೆ. ಸೊ ಅವ್ರು ಹೇಳಿದ್ರು ಲೈಫ್ ಸ್ಟೈಲ್ ವ್ಲಾಗ್ ಮಾಡಿ. ಸೊ ವ್ಲಾಗ್ ಮಾಡಕ್ಕೆ ರೀಸನ್ ಹುಡುಕ್ಬೇಡಿ, ನೀವೇನ್ ಮಾಡ್ತೀರಾ ನಿಮ್ಮ ಲೈಫ್ ಸ್ಟೈಲ್ ಹೇಗಿದೆ, ಸೊ ಅದನ್ನೇ ವ್ಲಾಗ್ ಕಂಟಿನ್ಯೂ ಮಾಡಿ ಅಂತ ಹೇಳಿದ್ದಾರೆ. ಸೊ ಅದಕ್ಕೋಸ್ಕರ ನಾನು ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಆಮೇಲೆ ಇನ್ನೊಂದೇನಪ್ಪ ಅಂತಂದ್ರೆ, ವ್ಲಾಗ್ ಮಾಡಕ್ ಮುಖ್ಯ ಕಾರಣ ಏನಪ್ಪಾ ಅಂತಂದ್ರೆ, ತುಂಬಾ ಜನ ಹೊಸದಾಗಿ ಮಗು ಆಗಿರೋಂಥವ್ರು ಬಾಣ್ತಿದ್ರು, ತುಂಬಾ ಜನ ಕಮೆಂಟ್ ಹಾಕಿದ್ದಾರೆ, ಅಕ್ಕ ನನಗೀಗ ಹಾಲು ಕಮ್ಮಿ ಬರ್ತಿದೆ, ಮಗುಗೆ ಹಾಲೇ ಸಾಕಾಗ್ತಾ ಇಲ್ಲ, ಏನ್ ಮಾಡೋದು ಹೇಳಿ, ನೀವೇನ್ ಮಾಡ್ತಿದ್ದೀರಾ, ಮಗುಗೆ ಹಾಲು ಸಾಕಾಗ್ತಿದ್ಯಾ, ನೀವು ಫಾರ್ಮುಲಾ ಮಿಲ್ಕ್ ಏನಾದ್ರು ಕೊಡ್ತಿದ್ದೀರಾ ಅಂತ ತುಂಬಾ ಜನ ಕೇಳ್ತಿದ್ದಾರೆ. ಮಗು ವೆಯ್ಟ್ ಗೇನ್ ಆಗುತ್ತೆ, ಏನ್ ಸೀಕ್ರೆಟು ಅಂತೆಲ್ಲ ಕೇಳ್ತಿದ್ದಾರೆ. ಸೊ ಆ ಪ್ರತಿಯೊಂದು ಕೂಡ ನಾನು ಈ ಒಂದು ವ್ಲಾಗಲ್ಲಿ ಹೇಳ್ತೀನಿ. ಇವಾಗ ಕೂತ್ಕೊಂಡು ಮಾತಾಡೋಣ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಅಷ್ಟೊತ್ತೆ ಪಾಪು ಎದ್ದ, ನನ್ನ ತಲೆ ಆರಬೇಕು ಇನ್ನು. ಇವತ್ತೇನು ಬಿಸಿಲೇ ಇಲ್ಲ ಅಷ್ಟಾಗಿ. ಅಂಬಿ ತೂಗ್ತಿದ್ದಾನೆ, ಮಲಗಿಸ್ತಿದ್ದಾನೆ, ಅವ್ನು ಮತ್ತೆ ಮಲಗ್ತಾನೆ, ಎದ್ರೆ ಮತ್ತೆ ತೂಗಿದ್ರೆ ಹಾಗೆ ಮಲ್ಕೊಂತಾನೆ. ಇವತ್ತೇನು ಅಷ್ಟು ಬಿಸಿಲಿಲ್ಲ. ಇವಾಗ ಕೂದಲನ್ನ ಚೆನ್ನಾಗಿ ಉಣಿಸ್ಕೋಬೇಕು, ಅವನು ಎದ್ರೆ ಇವಾಗ ಫೀಡ್ ಮಾಡಿಸ್ಬೇಕು. ನಾನಿವತ್ತು ಡೈಲಿ ವ್ಲಾಗ್ ಮಾಡ್ತಿದ್ದೀನಿ. ಸೊ ಅದರಿಂದ ಆಮೇಲೆ ಕೂದಲನ್ನ ಸ್ಟೈಲಿಗೆ ಬಿಟ್ಕೊಂಡಿದ್ದೀರಾ ಅಂತ ಹೇಳ್ಬೇಡಿ. ಸೊ ಕೂದಲು ಸ್ವಲ್ಪ ಆರಬೇಕು. ಸೊ ಡೈಲಿ ವ್ಲಾಗ್ ಆಗಿರೋದ್ರಿಂದ ನಾವು ದಿನನಿತ್ಯ ಏನು ಮಾಡ್ತೀವಿ ಅನ್ನೋದನ್ನ ಇನ್ಮೇಲೆ ನಮ್ಮ ಲೈಫ್ ಸ್ಟೈಲ್ ವ್ಲಾಗ್ ಮಾಡ್ತೀನಿ. ಸೊ ಅವರೊಂದು ಐಡಿಯಾ ಕೊಟ್ಟಿದ್ದಾರೆ, ಸೊ ಅವ್ರಿಗೆ ಥ್ಯಾಂಕ್ ಯು. ಆ್ಯಂಡ್ ನೇಮ್ ಕೂಡ ಹೇಳಬಾರ್ದು, ಹೇಳಬೇಡಿ ಅಂತ ಹೇಳಿದ್ದಾರೆ. ಸೊ ಇವಾಗ ಬಾ ಕೂತ್ಕೊ. ಅಂಬಿ ಫಾರ್ಮಲ್ಸ್ ಹಾಕಿದ್ದಾನೆ. ಇಲ್ಲ, ಫಾರ್ಮಲ್ಸ್ ಹಾಕೋದ್ ರೀಸನ್ ಒಂದಿದೆ ನೋಡಿ ಗೈಸ್. ಅಂಬಿ 3-4 ಜೊತೆ ಫಾರ್ಮಲ್ಸ್ ತೆಗೆದಿಟ್ಕೊಂಡ್ಬಿಟ್ಟು ಫಾರ್ಮಲ್ಸ್ ಹಾಕಿದೀನಿ ಅಂತಂದ್ರೆ, ಒಬ್ಬ ಒಳಗಂಗೆ ಹೇಳು ಏನಕ್ಕೆ ಫಾರ್ಮಲ್ಸ್ ಹಾಕಿದೀನಿ ಅಂದ್ರೆ, ಒಬ್ರು ಯಾರೋ ಕಮೆಂಟ್ ಮಾಡಿದ್ರು ಯೂಟ್ಯೂಬ್ ಅಲ್ಲಿ, ಏನ್ ಬ್ರೋ ಬರೀ ಚಪ್ರಿ ತರ ಬಟ್ಟೆ ಹಾಕತಿಯಾ ಅಂತ. ಅವ್ನು ಇಷ್ಟ ದಿವಸ ಹಾಕ್ತಿದ್ದೆ ಆ ರೀತಿ ಡ್ರೆಸ್ಸಸ್, ಯಾಕಂದ್ರೆ ನಮ್ಗೆ ಅದು ರೂಢಿ ಆಗ್ಬಿಟ್ಟಿತ್ತು, ಅದ್ರ ಮೇಲೆ ಅಡಿಟ್ ಆಗ್ಬಿಟ್ಟಿದೆ. ನಾನು ಇವಾಗ ಹೇಳಿ ಅಂಬಿ ಹೇಗ್ ಕಾಣ್ತಿದ್ದಾನೆ ಕಾಣ್ತಿದ್ದೀನ ಅಂತ ಸ್ವಲ್ಪ ನೀವ್ ಹೇಳ್ರಿ, ಅವ್ರಿಗೂ ಒಂದ್ಸಲಿ ನೋಡ್ಕೊಂಡ್ಬಿಡ್ರಿ ಅಣ್ಣ, ಈ ತರ ಹಾಕೊಂಡ್ರೆ ಏನಾದ್ರು ನಿಮ್ಗೆ ಓಕೆ ಆಗ್ತೀನ ಅಂತ ಹೇಳ್ತಾ ಇದೀನಿ. DM ಮಾಡಿದ್ರು ಒಂದ್ಸತಿ ಫಾರ್ಮಲ್ಸ್ ಟ್ರೈ ಮಾಡಿ ಬ್ರೋ, ಚೆನ್ನಾಗಿ ಕಾಣ್ತೀರಾ ಅಂತ ಹೇಳಿ. ಸೊ ಆಲ್ರೆಡಿ ಒಂದ್ 2-3 ಹಾಕಿದ್ದಾನೆ, ಒಂದೇ ಒಂದ್ ವಿಡಿಯೋ ಬಿಟ್ಟಿದೀವಿ ಅನ್ಸುತ್ತಲ್ಲ. ಇನ್ನ ಅದ್ರಲ್ಲಿ ವಿಡಿಯೋ ಅದಕ್ಕೋಸ್ಕರ ಇವಾಗ ಫಸ್ಟ್ ಟೈಮ್ ನೋಡೋಣ ಅಂತ ಹಾಕಿದೀವಿ. ನೀವ್ ಹೇಳ್ಬೇಕು, ಫಾರ್ಮಲ್ಸ್ ಒಂಥರ ಅನ್ಸ್ತಿದೆ ನನಗೆ, ಬಟ್ ಆದ್ರೆ ಹಾಕೋಬೇಕು, ಇದಿಲ್ಲ ಅಂತ ಹಾಕೊಂಡಿದೀನಿ. ಇನ್ನೇನ್ ಸಾಕು, ಆತರ ಅಭ್ಯಾಸ ಇಲ್ಲ, ಆತರ ಬಟ್ಟೆ ಹಾಕೊಳ್ಳೋದು ಸಾಕು. ಫಾರ್ಮಲ್ಸ್ ಅಲ್ಲಿ ಇದ್ರೆ ಒಬ್ಬ ಮನುಷ್ಯನ್ಗೆ ಡಿಸಿಪ್ಲಿನ್ ಏನಂತ ಅವಾಗ ಅರ್ಥ ಆಗ್ತಿದೆ ಸ್ವಲ್ಪ ನನಗೆ, ಅದಕ್ಕೋಸ್ಕರ. ವ್ಲಾಗ್ ಅಲ್ಲಿ ಪಾಪುನ ಜಾಸ್ತಿ ತೋರ್ಸಲ್ಲ, ನೀವು ತೋರಿಸಿ ಅಂತ ಕೇಳಿದ್ದೀರಾ, ತೋರಿಸ್ತೀನಿ. ಬಟ್ ಅವ್ನು ಮಲಗಿದ್ದಾನೆ. ನಿಮ್ಮ ಹತ್ರ ಎಷ್ಟೊಂದು ವೀಡಿಯೋಸ್ ಇರುತ್ತೆ ಶೇರ್ ಮಾಡ್ಕೊಳಕ್ಕೆ. ಅವನಂತೂ ತುಂಬಾನೇ ಆಕ್ಟಿವ್ ಇದ್ದಾನೆ, ಅವ್ನು ಮಾತಾಡಕ್ ಬರೋದು. ಆಮೇಲೆ ಅವನು ಈಗ ಅಂದ್ರೆ ಉಲ್ಟಾ ದಬ್ಬಾಕೊಳ್ಳೋದು ಸ್ವಲ್ಪ ಟ್ರೈ ಮಾಡ್ತಿದ್ದಾನೆ. ಅದು ಎಲ್ಲ ನಾನು ವಿಡಿಯೋ ಮಾಡಿ ಇಟ್ಕೊಂಡಿದ್ದೀನಿ. ಅದೆಲ್ಲ ಬಿಡಬೇಕು ಅಂತಂದ್ರೆ ನನಗೊಂಥರ ಮುಜುಗರ ಅದು. ಯಾಕಂದ್ರೆ ನಾವು ಪಾಪು ಹತ್ರ ಮಾತಾಡ್ಸೋಂಥ ರೀತಿನೇ ಬೇರೆ ಇರುತ್ತೆ. ನಾನು ಅವನ ಜೊತೆ ಮಾತಾಡೋ ರೀತಿನೇ ಒಂಥರ ಕಿರ್ಚೋದಾಗಲಿ, ಅವನ ಜೊತೆ ಮುದ್ದು ಮಾಡೋದಾಗಲಿ, ಒಂಥರ ಏನೇನೋ ಹಳ್ಳಿ ಭಾಷೆಗಳಲ್ಲಿ ಆ ರೀತಿ ಮಾತಾಡ್ತಾ ಇರ್ತೀನಿ. ಅದರಿಂದ ನಾನು ಆ ವೀಡಿಯೋಸ್ ಎಲ್ಲೂ ಶೇರ್ ಮಾಡೋಕ್ಕಾಗಲ್ಲ. ಬಟ್ ಇವತ್ತು ನಾನು ಬ್ಲಾಗಲ್ಲಿ ತೋರಿಸ್ತೀನಿ ಅವ್ನು ಹೇಗೆಲ್ಲ ಆಟಾಡ್ತಾನೆ ಅಂತ. ಅವನಲ್ಲಿ ಒಂದೇನು ಮಿಸ್ಟೇಕ್ ಅಪ್ಪ ಅಂತಂದರೆ, ಅವನು ಕ್ಯಾಮ್ರಾ ಆನ್ ಮಾಡಿದ ತಕ್ಷಣ ಅವ್ನು ಏನೇ ಮಾಡ್ತಿದ್ರು ಸುಮ್ಮನೆ ಆಗ್ಬಿಡ್ತಾನೆ. ಅಂದರೆ ಏನಾದರೂ ಒಬ್ಬೊಬ್ಬನೇ ಮಾತಾಡ್ತಾ ಇರ್ತಾನೆ, ಅಥವಾ ನಾವೇನಾದರೂ ಮಾತಾಡ್ತಿದ್ರೆ ನಮಗೆ ವಾಪಸ್ ರೆಸ್ಪಾಂಡ್ ಮಾಡ್ತಾ ಇರ್ತಾನೆ. ಅದನ್ನ ನಾವು ವಿಡಿಯೋ ಹಿಡಿದ ತಕ್ಷಣ ಅವ್ನು ಏನ್ ಮಾಡ್ತಾನೆ, ನಿಲ್ಲಿಸ್ಬಿಡ್ತಾನೆ, ಫುಲ್ ಫೋಕಸ್ ನ ವಿಡಿಯೋಗೆ ಹಾಕ್ಬಿಡ್ತಾನೆ. ಕ್ಯಾಮ್ರಾ ಮೇಲೆ ಅಷ್ಟು ಎಡಿಟ್ ಆಗ್ಬಿಟ್ಟಾನ ಅವನು. ಮತ್ತೆ ಇನ್ನೊಂದೇನಪ್ಪ ಅಂದ್ರೆ, ಇತ್ತೀಚೆಗೆ ಅವನಿಗೆ ಗೊತ್ತಾಗ್ತಿದೆ. ಅಂದ್ರೆ ನಾವು ರೀಲ್ಸ್ ಮಾಡಕ್ ಹೋಗ್ತೀವಲ್ವಾ, ಇವಾಗ ಅವನಿಗೆ 4 ತಿಂಗಳಾಗಿದೆ. ನಮ್ಮಮ್ಮ ಇವಾಗ ಸ್ನಾನಕ್ಕೆ ಹೋಗಿದ್ದಾರೆ. ನಮ್ಮಮ್ಮ ಬಂದ್ಮೇಲೆ ಅವ್ರನ್ನೂ ಒಂದ್ಸತಿ ಹಾಯ್ ಹೇಳಿಸ್ತಾನೆ ಆಯ್ತಾ. ಏನಾಗಿದೆ ಅಂತಂದ್ರೆ, ಅವ್ನಿಗೆ ಇವಾಗ ಅಡಿಕ್ಟ್ ಆಗ್ಬಿಟ್ಟಿದ್ದಾನೆ ಅವನು. ನನಗೆ, ನಮ್ಮಮ್ಮಂಗೆ, ಅಂಬಿಗೆ 3 ಜನನ ಜಾಸ್ತಿ ಫೇಸ್ ಗುರ್ತಿಟ್ಕೊಬಿಟ್ಟಿದ್ದಾನೆ. ಇವಾಗ ಎಲ್ಲಾದ್ರೂ ಅಂಬಿ ಹೋಗಿ ಬರ್ತೀನಿ ಬಾಯ್ ಕಣೋ ಅಂತ ಹೇಳ್ಬಿಟ್ರೆ ಅವ್ನು ಹೇಳ್ತಾನೆ, ಶುರು ಮಾಡಿದಾನೆ. ವಿಡಿಯೋಸ್ ಕ್ಯಾಪ್ಚರ್ ಮಾಡಿ ನಾನು ಇದೇನಪ್ಪ 4 ತಿಂಗಳಿಗೆ ಈ ತರ ಮಾಡ್ತಾವ, ಇನ್ನ ಏನಾರು ಒಂದು 8-9 ತಿಂಗಳ ಈ ತರ 1 ವರ್ಷ ಆಯ್ತು ಅಂದ್ರೆ ನಾನು ಬಿಡೋದಿಲ್ಲ ಮೋಸ್ಟ್ಲಿ ಅವನು. ಯಾಕಂದ್ರೆ ಸಿಟ್ಟು ಮಾಡ್ಕೊಳ್ಳೋದಾಗ್ಲಿ, ನಾವೇನಾದ್ರೂ ಬೈದಾಗ
ತರ ಮಾಡ್ತಾ ಇರ್ತಾನೆ ಮೂತಿ ಎಲ್ಲ ಅವ್ನಿಗೆ ಎಲ್ಲಾ ತರನು ನಾವು ಹೇಳೋದಕ್ಕಿಂತ ನೀವು ಹಾಕೋಣ ಕ್ಲಿಪ್ಪಿಂಗ್ ಒಂದ್ ಸ್ವಲ್ಪ ಕ್ಲಿಪ್ಪಿಂಗ್ಸ್ ಎಲ್ಲ ಇದೆ ನಾನು. ಬಟ್ ನಾವು ವಿಡಿಯೋ ಮಾಡೋದು ಈ ಫೋನ್ ಅಲ್ಲೇ, ನಮ್ ವಿಡಿಯೋಸ್ ಕೂಡ ಇರೋದು ಈ ಫೋನ್ ಅಲ್ಲೇ. ನಾವೇನ್ ಮಾಡ್ತೀವಿ ಅಂತಂದ್ರೆ ತೋರ್ಸಕ್ ಆಗಲ್ಲ ನಾವು. ನನ್ನ ಫೋನಲ್ಲಿ ಏನಾದ್ರು ನನ್ 2 ಫೋನ್ ಇದ್ರೆ ಒಂದ್ ವಿಡಿಯೋದಲ್ಲಿ ಇರೋದನ್ನ ನಾನು ತೋರಿಸಬಹುದು ಈ ರೀತಿ ವಿಡಿಯೋ ಮಾಡಿ. ಇದ್ರಲ್ಲೇ ಇರುತ್ತೆ. ಸೊ ನಾವು ವಿಡಿಯೋ ಕಟ್ ಮಾಡಿ ತೋರ್ಸಕ್ ಆಗಲ್ಲ. ಸೊ ಅದರಿಂದ ಆ ಥರದ್ದು ಎಲ್ಲ ಕ್ಲಿಪ್ಪಿಂಗ್ಸ್ ನಾನು ಮಾಡಿಕೊಂಡಿದ್ದೀನಿ. ಅವ್ನು ಮಾತಾಡಿರೋದು, ನಾನು ಹಾಡು ಹೇಳಿದ್ರೆ ನಿಮ್ಗೆ ಗೊತ್ತಾ, ಅವ್ನು ರಿಪೀಟ್ ಕೂಡ ಅದನ್ನ ಅಂತ ಹಾಡು ಹೇಳ್ತಾ ಇರ್ತಾನೆ, ಅದೆಲ್ಲ ಮಾಡ್ತಾ ಇರ್ತಾನೆ. ಅದೆಲ್ಲನೂ ಹಾಕ್ಬೇಕಂತ ಅನ್ಕೊಂತೀನಿ. ಬಟ್ ಏನು ಮಾಡಲಿರೋ ಇದು ಒಂದು ಐಫೋನಲ್ಲೇ ಮಾಡ್ತೀನಿ. ನನ್ನ ಫೋನ್ ಇದೆ, ಬಟ್ ಅದು ಕ್ಯಾಮ್ರಾ ಕ್ಲಾರಿಟಿ ಇಲ್ಲ. ಅದಕ್ಕೋಸ್ಕರ ಅದೊಂದು ಏನಾದ್ರು ಒಂದು ಬೇರೆ ತಗೊಳ್ಳೋಣ ಅಂತ ಪ್ಲಾನಿಂಗ್ ಇದೀವಿ. ಅವಳಿಗೊಂದು ಐಫೋನ್ ಕೊಡಿಸ್ಬಿಟ್ರೆ ಅವಳು ಏನೇನು ಕ್ಲಿಪ್ಪಿಂಗ್ ಇದೆ ಅವೆಲ್ಲ ಮನೇಲಿ ಮಾಡ್ಕೊಂಡ್ರೆ ಇನ್ನು ಸ್ವಲ್ಪ ಆಚೆ ಕಡೆ ನಾನೇನಿದೆ ಮಾಡಿದ್ರೆ ಡೈಲಿ ಬ್ಲಾಗ್ ಬೇಕಾದ್ರೆ ಹಾಕ್ಬೋದು. ಈ ಮೊಬೈಲ್ ಇಟ್ಕೊಂಡು ನಾನು ಎಲ್ಲರೂ ಆಚೆ ಕಡೆ ಹೋದೆ ಅನ್ಕೊಳ್ಳ, ಆ ಮೊಬೈಲಲ್ಲಿ ವಿಡಿಯೋ ಮಾಡೋಕ್ಕಾಗಲ್ಲ, ಕ್ಲಿಯರಿಟಿ ಬರಲ್ಲ. ಇನ್ನೊಂದು ಬಂದ್ರು ಮುಖ ಎಲ್ಲ ಫುಲ್ ಬೂದ್ ಇನ್ನೊಂದು ಚಿಕ್ಕ ತರ ಅದಕ್ಕೋಸ್ಕರ ಅವಳಿಗೊಂದು ಮೊಬೈಲ್ ಕೊಡಿಸಿದ್ರೆ ನೆಕ್ಸ್ಟ್ ಎಲ್ಲ ಪ್ರತಿಯೊಂದು ಕ್ಲಿಪ್ಪಿಂಗ್ ಇಕ್ಕಂದ್ರೆ ನಾನೊಂದು ಸ್ವಲ್ಪ ಮಾತಾಡಿದ್ರೆ ಒಂದು 15 ನಿಮಿಷ ಆಗುತ್ತಲ್ಲ ವಿಡಿಯೋ, ಅವಾಗ ಬೇಕಾದ್ರೆ ಪೋಸ್ಟ್ ಮಾಡ್ಬೋದು. 5-6 ನಿಮಿಷ ವಿಡಿಯೋ ಹಾಕಿದ್ರೆ ಅದು ಲೆಂತ್ ಇರಲ್ಲ, ಚೆನ್ನಾಗಿ ಕಾಣಲ್ಲ. ಒಂದು 15 ನಿಮಿಷ ವಿಡಿಯೋ ಆದ್ರೆ ಒಂದು ಇಂಟ್ರೆಸ್ಟ್ ಆಗಿ ಮಾಡ್ಬೋದು. ಇಲ್ಲ ಇವಾಗ ಮಲಗಿದ್ದಾನೆ, ಬಟ್ ಇವಾಗ ಸ್ವಲ್ಪ ಒದ್ದಾಡ್ತಿದ್ದಾನೆ. ಇನ್ನೊಂದು ಸ್ವಲ್ಪ ನಾನು ಕೂದಲು ಆರಬೇಕು. ಬಿಸಿಲು ಬೇರೆ ಇವತ್ತು ಅಷ್ಟಾಗಿಲ್ಲ. ಕೂದಲು ಆರಿಸ್ಕೊಂಡು ಆಮೇಲೆ ನಮ್ಮಮ್ಮ ಸ್ನಾನಕ್ಕೆ ಹೋಗಿದ್ರು. ಅವ್ರು ಬಂದ್ಮೇಲೆ ಟೈಮ್ ಎಷ್ಟಾಯ್ತಂದ್ರೆ ಆಯ್ತು 1:35. ಇವಾಗ ಊಟದ ಟೈಮು. ಸೊ ಊಟ ಏನು ಮನೇನು ಊಟ ಏನು ಮಾಡ್ತೀನಿ ಆ್ಯಂಡ್ ಏನು ತಿಂದರೆ ಹಾಲು ಬರುತ್ತೆ ಅಂತ ನಾನು ಅವಾಗ ಹೇಳ್ತೀನಿ. ಇವಾಗ ಕೂದಲು ಆರಿಸ್ಕೊಂಡು ಎಲ್ಲ ಸಿಗ್ತೀನಿ. ಒಂದೇ ಜಾಗದಲ್ಲೇ ಮಾತಾಡೋದು ನಿಮಗೂ ಬೋರ್ ಆಗುತ್ತಲ್ಲ. ಸೊ ತಿಂತ ಹೇಳ್ತೀನಿ ಏನೇನು ತಿಂದರೆ ಹಾಲು ಬರುತ್ತೆ ಅಂತ ಹೇಳಿ ಅವಾಗ ಸಿಗೋಣ. ಬಾಯ್. ನಮ್ಮಮ್ಮ ಬರೋಷ್ಟರಲ್ಲಿ ನಾನು ಸ್ವಲ್ಪ ಸಾಂಬಾರ್ ಇದೆ, ಸೊ ಅದನ್ನ ಬಿಸಿ ಮಾಡ್ಕೊಳ್ತೀನಿ. ಇವತ್ತು 2 ಥರ ಸಾಂಬಾರು, ಒಂದು ತರಕಾರಿ ಸಾಂಬಾರ್ ಇದೆ ಆ್ಯಂಡ್ ಇನ್ನೊಂದು ಮಟನ್ ಸಾಂಬಾರ್ ಇದೆ. ನಾನ್ ವೆಜ್ ಯಾರು ತಿನ್ನಲ್ಲ ಅವರು ದಯವಿಟ್ಟು ಸಾರಿ, ಬಟ್ ನಮಗೆ ನಾನ್ ವೆಜ್ ತಿಂದರೆ ಹಾಲು ಚೆನ್ನಾಗಿ ಬರುತ್ತೆ. ಸೊ ಅದರಿಂದ ಇವಾಗ ಸಾಂಬಾರ್ ಬಿಸಿಗೆ ಇಡ್ತಾ ಇದ್ದೀನಿ ನಾನು. ಮಟನ್ ಸಾಂಬಾರ್ ತರಕಾರಿ ಸಾಂಬಾರ್ ಎರಡೂ ಸ್ವಲ್ಪ ತಿಂತೀನಿ. ದೋಸೆ ಮಾಡಿದ್ದಾರೆ ನಮ್ಮ ಮನೇಲಿ ಇವತ್ತು. ಇನ್ನೊಂದೇನಪ್ಪ ಅಂತಂದರೆ ನಾನು ಏನ್ ಮಾಡಿದೆ ಅಂತಂದ್ರೆ, ಫಸ್ಟ್ ನನಗೆ ಕೂಡ ಹಾಲು ಎಲ್ಲರೂ ಕಮೆಂಟ್ ಅಲ್ಲಿ ಕೇಳ್ತಿದ್ದೆ ಏನಪ್ಪಾ ಅಂತಂದ್ರೆ, 3ನೇ ತಿಂಗಳು ಸಿಸ್ಟರ್ ನಮ್ಮ ಬೇಬಿಗೀಗ ನನಗೆ ಹೆದೆ ಹಾಲು ತುಂಬಾನೇ ಕಮ್ಮಿ ಆಗಿದೆ, ಬರ್ತಾ ಇಲ್ಲ ಇತ್ತೀಚೆಗೆ, ಏನ್ ಮಾಡ್ಬೇಕು ಅಂತ ಹೇಳಿ ತುಂಬಾ ಜನ ಕೇಳಿದ್ದಾರೆ. ಹೌದು, ಎದೆ ಹಾಲು 3 ತಿಂಗಳು ನನಗೂ ಕೂಡ ಸ್ವಲ್ಪ ಕಮ್ಮಿ ಆಗಿತ್ತು. ನಾನು ಟೆನ್ಷನ್ ಮಾಡ್ಕೊಂಡಿದ್ದೆ. ಅವಾಗ ನನ್ನ ಬೇಬಿದು ವೇಟ್ ಚೆಕ್ ಮಾಡಿಸ್ಬಿಟ್ಟು ಜನರಲ್ ಚೆಕಪ್ಗೆ ಅಂತ ಹಾಸ್ಪಿಟಲ್ಗೆ ಹೋದಾಗ ಡಾಕ್ಟರ್ ಹೇಳಿದ್ರು, ಇಲ್ಲಿ 3 ತಿಂಗಳಾದ್ಮೇಲೆ ಎಕ್ಸ್ಪ್ರೆಸ್ ಮಾಡಿದ್ರು ಮಿಲ್ಕ್ ಅಷ್ಟಾಗಿ ಬರಲ್ಲ, ಸೊ ಮಗು ಕುಡ್ದಾಗ ಬರುತ್ತೆ. ಸೊ ಡೈಪರ್ ಎಲ್ಲ ವೆಟ್ ಆಗ್ತಿದ್ದ, ಅವ್ನು ಚೆನ್ನಾಗಿ ವಾಶ್ರೂಮ್ಗೆ ಹೋಗ್ತಾ ಇರ್ತಾನೆ. ದಿವಸಕ್ಕೆ ಒಂದು 3-4 ಡೈಪರ್ ಅವನಿಗೆ ಚೇಂಜ್ ಮಾಡಲೇಬೇಕು. ಸೊ ಅದರಿಂದ ಚೆನ್ನಾಗಿ ವಾಶ್ರೂಮ್ಗೆ ಹೋಗ್ತಾನೆ ಆ್ಯಂಡ್ ಮೋಷನ್ ಅಷ್ಟೇ ಚೆನ್ನಾಗಿ ಪಾಸ್ ಮಾಡ್ತಾನೆ. ಸೊ ಅದರಿಂದ ಡಾಕ್ಟರ್ ಹೇಳಿದ್ರು ಏನು ತಲೆ ಕೆಡ್ಸ್ಕೊಳ್ಳೋದಿಲ್ಲ, ನಿಮಗೆ ಗೊತ್ತಾಗಲ್ಲ ಅಷ್ಟೇ ಹಾಲು ಬರುತ್ತೆ ಅಂತೇಳಿ. ಬಟ್ ಆದ್ರೂ ಕೂಡ ನನ್ಗನ್ಸ್ತು ಏನಪ್ಪಾ ಅಂತಂದ್ರೆ ಬರ್ತಿಲ್ಲ ಅಂತ ಏನೋ ನನ್ನ ಮನ್ಸಿಗೆ ಅನ್ಸ್ತಾ ಇರುತ್ತೆ. ನಮ್ಗೆ ತಾಯಿದಿರ ಅಂತಂದ್ರೆ ಅನ್ಸ್ತಾನೆ ಇರುತ್ತೆ. ಅವಾಗ ನಾನು ಏನ್ ಮಾಡ್ತೀನಿಪ್ಪ ಅಂತಂದ್ರೆ, ನುಗ್ಗೆ ಸೊಪ್ಪು ಬರುತ್ತಲ್ವಾ, ಸೊ ನುಗ್ಗೆ ಸೊಪ್ಪನ್ನ ತಿಂತೀನಿ. ಯಾಕಂತಂದ್ರೆ ನುಗ್ಗೆ ಸೊಪ್ಪನ್ನ ತಿಂದ್ರೆ ನೀವು ನಂಬಿ ಬಿಡಿ, ಯಾರಿಗೆಲ್ಲ ಅಕಸ್ಮಾತ್ ಹಾಲು ಕಮ್ಮಿ ಬರ್ತಿದೆ ಅವರೆಲ್ಲ ಒಂದ್ಸತಿ ನುಗ್ಗೆ ಸೊಪ್ಪನ್ನ ತಿಂದು ನೋಡಿ, ಅದನ್ನ ತಿಂದ್ರೆ ನಿಜ ಹಾಲು ಬರುತ್ತೆ. ಸೊ ನಾನು ಅದನ್ನ ತಿಂದೆ. ಅವಾಗ ನನಗೆ ತುಂಬಾನೇ ಹಾಲು ಪ್ರೊಡ್ಯೂಸ್ ಆಗುತ್ತೆ. ನಮಗೆ ಗೊತ್ತಾಗುತ್ತಲ್ವಾ ಹಾಲು ಜಾಸ್ತಿ ಐತಂದ್ರೆ ಅದಾಗದೆ ಲೀಕ್ ಆಗ್ತಾ ಇರುತ್ತೆ ಹಾಲು. ಸೊ ಆ ರೀತಿ ನುಗ್ಗೆ ಸೊಪ್ಪನ್ನ ತಿನ್ನಿ. ಇನ್ನೊಂದು ಮಟನ್ ಸಾಂಬಾರ್ನ ತಿನ್ನಿ. ಆಮೇಲೆ ತರಕಾರಿಗಳನ್ನ ಆದಷ್ಟು ತಿನ್ನಿ. ಎಲ್ಲಾ ತರಕಾರಿ ಅಂದ್ರೆ ಹಾಗಲಕಾಯಿ ತಿಂತೀನಿ ನಾನು, ಆಮೇಲೆ ಬೆಂಡೆಕಾಯಿ ತಿಂತೀನಿ, ಎಲ್ಲಾನು ತಿಂತೀನಿ ಆಲ್ಮೋಸ್ಟ್. ನಾನು ಆಗ್ಲೇ ಹೇಳ್ದಂಗೆ 3-4 ತರಕಾರಿ ಬಿಟ್ಬಿಟ್ಟು ಯಾವ್ದು ನಂಜಾಗುತ್ತೆ ಅಂತ ನೋಡಿ ಮಗುಗೆ ನನಗೆ ಅಂತದನ್ನ ಬಿಟ್ಬಿಟ್ಟು ನಾನು ಆಲ್ಮೋಸ್ಟ್ ಎಲ್ಲಾನು ತಿಂತೀನಿ ತರಕಾರಿನ ಚೆನ್ನಾಗಿ. ಮಟನ್ ಚಿಕನ್ ತಿಂತೀನಿ, ಮೊಟ್ಟೆ ತಿಂತೀನಿ. ವಾರದಲ್ಲಿ ಒಂದ್ಸತಿ ಮೊಟ್ಟೆ ಚಿಕನ್ ಮಟನ್ ಈ 3 ಮಿಸ್ ಮಾಡಲ್ಲ. ಆಮೇಲೆ 2 ಟೈಮ್ ಸೊಪ್ಪು ಸಾಂಬಾರ್ ತಿಂತೀನಿ, ಸೊಪ್ಪು ಚೆನ್ನಾಗಿ ತಿಂತೀನಿ. ಆಮೇಲೆ ತರಕಾರಿ ಸಾಂಬಾರ್ನ ಕೂಡ ಮಿಸ್ ಮಾಡಲ್ಲ ನಮ್ಮ ಮನೇಲಿ. ರಾಗಿ ದೋಸೆ ಆಗಿರ್ಲಿ ಈ ತರದ್ ಎಲ್ಲಾನು ತಿಂತೀನಿ ನಾನು. ಮುದ್ದೆ ಕೂಡ ತಿಂತೀನಿ ನಾನು. 1.5 ತಿಂಗಳು ಇದ್ದಾಗಿದ್ದಾನೆ ನಾನು ಮುದ್ದೆ ತಿನ್ನಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಡೈರೆಕ್ಟ್ ಆಗಿ ನೀವು ಕೂಡ ಮುದ್ದೆ ತಿನ್ಬೇಡಿ, ಫಸ್ಟ್ ಒಂದ್ ಸ್ವಲ್ಪ ತಿನ್ನಿ. ಮುದ್ದೆ ಯಾರ ಮನೇಲಿ ಮಾಡ್ತೀರೋ ಅವ್ರಿಗೆ ಹೇಳ್ತಾ ಇದೀನಿ. ಫಸ್ಟ್ ಒಂದ್ ಸ್ವಲ್ಪ ದೋಸೆ ಆಗ್ಲಿ ಮುದ್ದೆ ಆಗ್ಲಿ ಒಂದ್ ಸ್ವಲ್ಪ ತಿಂದು, ಚಪಾತಿ ಆಗ್ಲಿ ತಿಂದು, ಮಗು ಏನಾದ್ರು ಅಳ್ಳಿಲ್ಲ ಅದಕ್ಕೆ ಎಲ್ಲ ಓಕೆ ಇದೆ ಅಂತಂದ್ರೆ ನೀವು ಅದನ್ನ ಹಾಗೆ ಬರ್ತಾ ಸ್ವಲ್ಪ ಜಾಸ್ತಿ ಮಾಡ್ಕೊಂಡು ನಿಮ್ಗೆ ಎಷ್ಟು ಆಗುತ್ತೋ ಅಷ್ಟು ತಿನ್ಬೋದು ನೀವು. ಅದರಿಂದ ನಾನು ಚಿಕನ್ ಮಟನ್ ಸೊ ಇದು ನುಗ್ಗೆ ಸೊಪ್ಪು ಈ 3 ನನ್ಗನ್ಸೋ ಮಟ್ಟಿಗೆ ತುಂಬಾನೇ ಬೆಸ್ಟ್. ಹಾಲು ಜಾಸ್ತಿ ಬರೋದಕ್ಕೆ ಈ 3 ತುಂಬಾನೇ ಇಂಪಾರ್ಟೆಂಟ್. ನಮ್ಮಮ್ಮ ಸ್ನಾನದಿಂದ ಬಂದರೆ ಸಾಂಬಾರ್ ಬಿಸಿ ಮಾಡು ಅಂತ ಹೇಳಿದ್ರೆ ನಾನು ಬಿಸಿ ಮಾಡಿದ್ದೀನಿ. ಎಲ್ಲಾನು ತರಕಾರಿ ಹಾಕಿ, ತರಕಾರಿ ಪಲ್ಯ ಕೂಡ ಇದೆ, ದೋಸೆ ಹಿಟ್ಟು ಅಂಡ್ ಮಟನ್ ಇವತ್ತಿನ ಊಟ, ಮಧ್ಯಾಹ್ನದ ಊಟ. ಇವಾಗ ಬನ್ನಿ ಇನ್ನೂ ಹೇಳ್ತೀನಿ. ಕಣ್ತಿಗೆ ಆಯ್ತು ನೋಡೋಣ. ಕಣ್ತಿಗೆ ಮತ್ತೆ ನೀನು ಮಲಗಿದೆ ಅಂತ ನಾನು ಇನ್ನೊಬ್ಲೆ ನಿನ್ನ ಓಕೆ ಮಲ್ಕೊ ಆಯ್ತು ಬಿಡು. ಅವನಿಗೆ ಡಿಸ್ಟರ್ಬ್ ಮಾಡಬಾರ್ದು ಅಂತ ಅಳ್ತಾ ಇರೋದು. ಆಯ್ತು ಮಲಗಿ ಎದಳು. ಆಮೇಲೆ ಬ್ಲಾಗ್ ಮಾಡ್ಬೇಕು, ನೀನ್ ಮಾತಾಡ್ಬೇಕು ನೆಕ್ಸ್ಟ್, ಆಯ್ತಾ? ಒಂದ್ಸತಿ ಕಣ್ಬಿಟ್ಟು ತೋರ್ಸು ವಿಷ್ಣು. ಕಣ್ಬಿಡು ಒಂದ್ಸಲ ನೋಡೋಣ.
ಅಯ್ಯೋ ಇದೇನೋ ನೀನ್ ಹೇಳಿದ್ರು ಮಾತ್ರ ನಿದ್ದೆ ಬರ್ತೈತೆ. ಆಮೇಲೆ ನಾನು ಊಟ ಮಾಡ್ಬಿಟ್ಟು ಎಬ್ಸ್ತೀನಪ್ಪ, ಯಾಕೆ ಬೇಕಮ್ಮ ಊಟ ಮಾಡಕ್ ಬಿಡ. ಊಟ ಮಾಡ್ಬೇಕು. ಅವನೇನಿದ್ರು ಅಪ್ಪನ ಮಗ ಅವನ್ ಹೇಳಿದ್ರೆ ಮಾತ್ರ ಕಂಡ್ಬಿಡ್ತಾನೆ ಎಲ್ಲ ವಿಷಯದಲ್ಲೂ. ಹಿಂಗೆ ಅವ್ನು ಹೇಳಿದ್ರೇನೆ ಒಂದೊಂದ್ ಟೈಮ್ ಜೋರಾಗಿ ಅಳ್ತಾ ಇರ್ತಾನೆ ಅನ್ಕೊಳ್ಳಿ. ಅಂಬಿಗೆ ಸುಮ್ನಿರೋ ಯಾಕು ಅಂತಂದ್ರೆ ಅವಾಗಲೇ ಸುಮ್ನಾಗ್ತಾನೆ. ಈ ತರ ಆ ಥರ ಏನಿಲ್ಲ, ಬಟ್ ವಾಯ್ಸ್ ಒಬ್ಬೊಬ್ರದ್ದು ಜಾಸ್ತಿ ಎಡಿಟ್ ಆಗಿರ್ತಾರಲ್ಲ ಅದು. ಅಪ್ಪ ಮಗ ಏನಂತ ಏನಿಲ್ಲ, ಎಲ್ಲರೂ ಬಂದೆ ಹೇಳ್ಬೇಕಂದ್ರೆ ಹೇಳ್ತಾರೆ ಗಂಡು ಮಗುಗೆ ಅಮ್ಮನ ಮೇಲೆ ಆಸೆ ಇರುತ್ತೆ, ಹೆಣ್ಮಕ್ಳಿಗೆ ಅಪ್ಪನ ಮೇಲೆ ಆಸೆ ಇರುತ್ತೆ ಅಂತ. ನಮ್ಮ ಮನೇಲಿ ಉಲ್ಟಾ ನನ್ನ ಮಗಂಗೆ ಅಂಬಿ ವಾಯ್ಸ್ಗೆ ಜಾಸ್ತಿ ಅಡಿಕ್ಟ್ ಆಗ್ಬಿಟ್ಟವನೆ. ನೋಡಿದ್ರ ಇಲ್ಲ ನಿಜ, ಬಟ್ ಅವ್ನು ನನ್ಗೆ ಅಡಿಕ್ಟ್ ಆಗಿದ್ದ ನನ್ನ ವಾಯ್ಸಿಗೂ. ನಾನು ಹಾಡು ಹೇಳಿದ ತಕ್ಷಣ ಅವ್ನು ಫುಲ್ಲು ಖುಷಿ. ಹಿಂಗೆ ಅಂದ್ರೆ ಕಾಲು ಕೈಯೆಲ್ಲ ಕುಣಿಸ್ಬಿಟ್ಟು ಅವನು ನನ್ನ ಜೊತೆ ಹಾಡು ಹೇಳಕ್ ಬರ್ತಾನೆ. ಬಟ್ ನನ್ನ ವಾಯ್ಸ್ ಇರಿಟೇಷನ್ ಆಗುತ್ತೆ ಅಂತ ಇವನ್ನೇ ಜಾಸ್ತಿ ತೋರಿಸ್ತೀನಿ. ಯಾಕಂದ್ರೆ ನೀವೇನು ಕೇಳಿದ್ದೇನೆ, ಅವನಿಗೆ ತುಂಬಾ ಕೋಪ ಇದೆ. ಯಾಕಂದ್ರೆ ಅವ್ನು ಏನೇನು ಮಾಡ್ತಾ ಏನೇನಿಲ್ಲ ಜಾಸ್ತಿ ಇವನೇ ತೋರ್ಸೋಣ ಅಂತ ಪ್ಲಾನ್ ಇದೆ. ನೋಡೋಣ ಎಷ್ಟು ಆದಷ್ಟು ತೋರಿಸ್ತೀನಿ. ನೆಕ್ಸ್ಟ್ ಒಂದು 15 ನಿಮಿಷ ವಿಡಿಯೋ ಇದ್ರೆ ಅವನದೇ ಒಂದು 7 ನಿಮಿಷ ಇರಬೇಕು, ಆ ಥರ ತೋರ್ಸೋಣ ಅಂತ. ನಮ್ಮಮ್ಮ ದೋಸೆ ಮಾಡ್ತವ್ರೆ, ದೋಸೆ ತಿಂದು ಸಿಗ್ತೀನಿ. ಇಷ್ಟು ಗೈಸ್ ಇಷ್ಟು ಮಾಡಿ. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರೆ ಫಿಶ್ ಅಲ್ಲಿ ಸಾಲ್ಮೋನ್ ಫಿಶ್ ಅಂತ ಒಂದು ಬರುತ್ತೆ. ಪ್ರೊನೌನ್ಸಿಯೇಷನ್ಸ್ ಏನಾದರೂ ತಪ್ಪಾದ್ರೆ ಕ್ಷಮಿಸಿ. ಆ ಫಿಶ್ನ ತಿನ್ನಿ, ಅದರಲ್ಲಿ ಒಮೆಗಾ ಇರುತ್ತೆ. ಆಮೇಲೆ ಅದರಲ್ಲಿ ಮರ್ಕ್ಯೂರಿ ಲೆವೆಲ್ ತುಂಬಾನೇ ಕಮ್ಮಿ ಇರೋದ್ರಿಂದ ಅದು ಕೂಡ ಹಾಲ್ಗೆ ಮತ್ತೆ ಮಗುಗೆ ಬ್ರೈನ್ಗೆ ಎಲ್ಲಾನು ಡೆವಲಪ್ಮೆಂಟ್ ಆಗೋಕ್ಕೆ ತುಂಬಾನೇ ಹೆಲ್ಪ್ ಆಗುತ್ತೆ. ಸೊ ಆ ಫಿಶ್ನ ತರಿಸ್ಕೊಂಡು ತಿನ್ನಿ. ನೀವೇ ಅಂಗಡಿಯಿಂದ ತಂದು ನೀವೇ ಮಾಡ್ಕೊಂಡು ತಿನ್ನಿ. ಯಾವುದೇ ರೀತಿ ಹೋಟೆಲಿಂದ ತರಿಸ್ಬೇಡಿ. ಬಿಕಾಸ್ ಯಾವ್ಯಾವ ಆಯಿಲ್ ಹಾಕಿರ್ತಾರೋ ಏನೋ ಗೊತ್ತಿಲ್ಲ, ಅದರಿಂದ ಸ್ಯಾಲ್ಮನ್ ಫಿಶ್ ಬರುತ್ತೆ. ಸೊ ಅದನ್ನ ತಿನ್ನಿ, ಅದರಲ್ಲಿ ಒಮೆಗಾ ಚೆನ್ನಾಗಿರುತ್ತೆ. ಆಮೇಲೆ ಬೇಬಿ ಡೆವಲಪ್ಮೆಂಟ್ಗೂ ಕೂಡ ಹೆಲ್ಪ್ ಆಗುತ್ತೆ. ಅದು ತಿನ್ನೋದ್ರಿಂದ ಕೂಡ ಮಿಲ್ಕ್ ಪ್ರೊಡ್ಯೂಸ್ ಆಗುತ್ತೆ. ಇನ್ನು ನುಗ್ಗೆ ಸೊಪ್ಪು ಅಂತೂ ದಯವಿಟ್ಟು. ನನಗೊಂದು ಡೌಟು, ಯಾವಾಗಲೂ ಒಳ್ಳೆ ಕ್ವಶನ್ ಕೇಳ್ತಾರೆ, ನನ್ನ ಏನಾರು ಕೇಳ್ರಿ. ನಿನ್ನೇನೋ ಕೇಳ್ತಾರೆ ಹಂಗಂದ್ರೆ ಏನಾರು ಒಂದು ನಿಮ್ಗೆ ಗೊತ್ತಿಲ್ಲದೆ ಏನಾರು ಇದ್ರೆ ಹೇಳ್ರಿ. ಅಂಬಿ ಬಗ್ಗೆ ನನ್ನ ಬಗ್ಗೆ ಅಂತಲ್ಲ, ಏನಾರು ಒಂದು ಸೊಲ್ಯೂಷನ್ ಹೇಳ್ರಿ ಅಂತ. ಇವಾಗ ಹೆಂಗ್ ಕೇಳ್ತಿದ್ರ ಕ್ವಶನ್, ಏನಾದ್ರು ಆನ್ಸರ್ ಕ್ವಶನ್ಸ್ ಏನಾದ್ರು ಬೇಕು ಅಂತ. ಯಾಕಂದ್ರೆ ಇವಳು ಜಾಸ್ತಿ ಮಾತಾಡ್ತಾರೆ ಎಲ್ಲ ಪ್ರತಿ. ಯಾಕಂದ್ರೆ ನನ್ಗೆ ಕ್ವಶನ್ಸ್ ಸಾಕಷ್ಟು ಜನ ಡಿ ಎಂ ಮಾಡಿದಿರಾ, ಅಕ್ಕ ಹಾಲ್ ಕಮ್ಮಿ ಆಗ್ತಿದೆ ಹೇಳಿ ಹೇಳಿ ನೀವೇನ್ ಮಾಡ್ತೀರಾ. ಅಷ್ಟು ಕ್ವಶನ್ ಕೇಳ್ರಿ, ಅಷ್ಟು ಆನ್ಸರ್ ಮಾಡೋಷ್ಟು ಇದಿಲ್ಲ. ಸಿಂಪಲ್ ಆಗಿರೋದು ಯಾವ್ದಾರ ಕೇಳಿ ನನ್ಗೆ ಗೊತ್ತಿರೋಷ್ಟು ಹೇಳ್ತೀನಿ, ತಪ್ಪ ಸರಿಯಾಗಿ ಗೊತ್ತಿಲ್ಲ. ಟ್ರೈ ಮಾಡಿ ಗೈಸ್. ನಾನು ಹೇಳಿರೋದು ಇಷ್ಟು ಚಿಕನ್ ಮಟನ್ ಚೆನ್ನಾಗಿ ತಿನ್ನಿ. ನನಗಂತೂ ಪ್ರೆಗ್ನೆಂಟ್, ನಾನು ಮುಂಚೆ ಮಟನ್ ಮುಡ್ತಾನೆ ಇರಲಿಲ್ಲ. ಒಂದು ಸತಿ ನಮ್ಮ ಅಮ್ಮ ಮಾಡಿರೋ ಮುದ್ದೆ ಮಟನ್ ಸಾಂಬಾರು ಟೇಸ್ಟ್ ನೋಡಿದೆ ಪ್ರೆಗ್ನೆಂಟಲ್ಲಿ. ಅವತ್ತಿಂದ ನಾನು ಅಡಿಕ್ಟ್ ಆಗ್ಬಿಟ್ಟಿದ್ದೀನಿ ಚಿಕನ್ ಮಟನ್ ನಾನ್ ವೆಜ್ಜಿಗೆ. ಸೊ ಅದು ತಿಂದರೆ ನಿಜ ಹೇಳ್ಬೇಕಂದ್ರೆ ಹಾಲು ಚೆನ್ನಾಗಿ ಬರುತ್ತೆ. ನಾನು ಕಂಡಂಗೆ ನುಗ್ಗೆ ಸೊಪ್ಪು, ಚಿಕನ್ನು, ಮಟನ್ನು, ಮೊಟ್ಟೆ, ಆಮೇಲೆ ಈ ಒಂದು ಫಿಶ್ ಹೇಳಿದ್ನಲ್ಲ ಅದು, ತರಕಾರಿಗಳು, ಸೊಪ್ಪುಗಳು ತಿನ್ನೋದ್ರಿಂದ ನಿಜ ಹಾಲು ಚೆನ್ನಾಗಿ ಬರುತ್ತೆ. ನಾನು ಇದನ್ನ ಫಾಲೋ ಮಾಡ್ತಾ ಬರ್ತಿದ್ದೀನಿ. ವಾರದಲ್ಲಿ 7 ದಿವಸದಲ್ಲಿ 3 ದಿವಸ ನಾನ್ ವೆಜ್ ತಿಂದರೆ 3 ದಿವಸ ಸೊಪ್ಪು ಸಾರು, ತರಕಾರಿ ಸಾರು, ರಾಗಿ ದೋಸೆ, ಮುದ್ದೆ ಇದನ್ನ ತಿಂತಿ. ಕೈ ನೋವು ಬರುತ್ತೆ ಕಣೋ. ಹೇಳ್ತಾನೆ ಅಷ್ಟರಲ್ಲಿ ಹೋಗಿ ಊಟ ಮಾಡು, ಇದಂದ್ರೆ ಅವ್ನು ಊಟ ಮಾಡಕ್ಕೆ ಇವಳು ಬಿಡಲ್ಲ. ನಾನು ಊಟ ಮಾಡ್ಕೊಂಡಿದ್ದೆಲ್ಲ ಹೇಳ್ಬೇಕಂತಿದ್ದೆ, ನಮ್ಮ ಮನೇಲಿ ಬೈತಾರೆ. ಕ್ಯಾಮ್ರಾದಲ್ಲೆಲ್ಲ ತಿನ್ನೋ ತೋರಿಸೋದು ದೃಷ್ಟಿ ಆಗುತ್ತೆ. ಇಷ್ಟ ಗಂಟೆ ನಾವು ಜಾಸ್ತಿ ಮಾತಾಡ್ಬಿಟ್ಟಿದ್ವಿ. ನೆಕ್ಸ್ಟ್ ಅವ್ನು ಬಂದ ಮೇಲೆ ಸಿಗೋಣ ಅಂತ ನನ್ನ ಪ್ಲಾನ್ ಇದೆ. ಯಾಕಂದ್ರೆ ನಮ್ದೇ ಜಾಸ್ತಿ. ಯಾಕೋ ಇವತ್ತು ಒಂದ್ ಸ್ವಲ್ಪ ಮೂಡ್ ಇಲ್ಲ ಅವನಿಗೆ, ಬಟ್ ನಿದ್ದೆ ಇಲ್ಲ ಅಷ್ಟೇ. ನಿದ್ದೆ ಮಾಡಿದ್ರೆ ಅವನು ಕರೆಕ್ಟಾಗಿ ಆಕ್ಟಿವ್ ಆಗಿರ್ತಾನೆ. ಒಂದು 2 ಅವರ್ ಬೇಕು ನಿದ್ದೆ ಮಾಡಕ್ಕೆ. ಎಷ್ಟು 1:50 ಅಂದ್ರೆ ಗೈಸ್ ನೋಡ್ತಿದ್ದೀರಾ, ರೀಲ್ಸ್ ನಾನು ಕನ್ಸಿಸ್ಟೆಂಟ್ ಆಗಿ ಪೋಸ್ಟ್ ಮಾಡ್ತಾ ಇದ್ದೀನಿ. ಅದೇ ರೀತಿ ಇನ್ಮೇಲೆ ವ್ಲಾಗ್ ಕೂಡ ಪೋಸ್ಟ್ ಮಾಡ್ತೀನಿ. ಇವಾಗ ನಾವು ವಿಡಿಯೋ ಮಾಡಕ್ಕೆ ಹೋಗ್ತೀವಲ್ಲ, ಅವನ ನಮ್ಮ ಅಮ್ಮನ ಜೊತೆನೆ ಬಿಟ್ಟು ಹೋಗ್ತೀವಿ ಹಾಲು ಕುಡಿಸ್ಬಿಟ್ಟು. 2 ಅವರ್ ಒಂಚೂರು ಅವನ್ನ ಹೇಳಲ್ಲ ನಮ್ಮ ಅಮ್ಮನ ಹತ್ರ. ಚೆನ್ನಾಗಿರ್ತಾನ ಅವನು, ಯಾಕಂದ್ರೆ ಅಡ್ಜಸ್ಟ್ ಆಗ್ಬಿಟ್ಟಿದ್ದಾನೆ ನಮ್ಮ ಅಮ್ಮಂಗೆ ಫುಲ್ಲು. ನಾವು ಅವನ್ನ ಬಿಟ್ಟೆ ರೀಲ್ಸ್ ಮಾಡಕ್ಕೆ ಹೋಗ್ತೀವಿ, ಅವ್ನು ಆರಾಮಾಗಿರ್ತಾನೆ ಮನೇಲಿ. ಸೊ ಎಲ್ಲರೂ ಮಗು ನೋಡ್ಕೊಳ್ಳಿ, ಹಂಗೆ ಮಾಡ್ಕೊಳ್ಳಿ, ಹಿಂಗೆ ಮಾಡ್ಕೊಳ್ಳಿ, ಫಸ್ಟ್ ಇದೆಲ್ಲ ಇದ್ದಿದ್ದೆ ಮಗುನ ನೋಡ್ಕೊಳ್ಳಿ ಅಂತ ಹೇಳ್ಬಿಡಿ. ಮಗುನ ನೋಡ್ಕೊತಿದ್ದೀವಿ, ತುಂಬ ಚೆನ್ನಾಗಿ ನೋಡ್ಕೊತಿದ್ದೀವಿ. ನಮ್ಮ ಅಮ್ಮಂಗೆ ಅಡಿಕ್ಟ್ ಆಗಿರೋದ್ರಿಂದ ನಮ್ಮ ಅಮ್ಮ ನೋಡ್ಕೊಳ್ತಾರೆ. ಇವಾಗ ನಾನು ಕೂಡ ಎಲ್ಲ ಸ್ವಲ್ಪ ಎಲ್ಲನೂ ಕೂಡ ಓಡಾಡೋದಾಗಿರಲಿ, ಆಮೇಲೆ ಎಲ್ಲ ತಿನ್ನೋದ್ರಲ್ಲಾಗಿರಲಿ ಎಲ್ಲನೂ ಇನ್ಕ್ಲೂಡ್ ಮಾಡ್ಕೊತಾ ಇದ್ದೀನಿ ನಾನೀಗ. ಇನ್ಮೇಲೆ ಇದೇ ರೀತಿ ವೀಡಿಯೋಸ್ ಬರುತ್ತೆ. ನಮ್ಮ ವಿಷ್ಣು ಜೊತೆನೂ ಜಾಸ್ತಿ ವೀಡಿಯೋಸ್ ಬರುತ್ತೆ. ಪಾಪು ಹೆಸರು ಇನ್ನೂ ತುಂಬ ಜನ ಗೊತ್ತಿಲ್ಲ, ನಮ್ಮ ಪಾಪ ಹೆಸರು ವಿಷ್ಣು. ನಾನು ಆಲ್ರೆಡಿ ಏನು ರೀಸನ್ ಅಂತ ಹೇಳಿದ್ದೀನಿ, ಅವ್ನು ನಾಮಕರಣದ ಬ್ಲಾಗಲ್ಲಿ ಹೋಗಿ ಚೆಕ್ ಮಾಡಿ. ಇನ್ನೊಂದೇನಪ್ಪ ಅಂತಂದರೆ ನೋಡಿ, ಅಂಬಿ ವಿಷ್ಣುವರ್ಧನ್ ಸರ್ದು ತೋರಿಸೋ ಅಪ್ಪಟ್ಟ ಫ್ಯಾನ್ ಅವನು. ಅವ್ನು ಚಿಕ್ಕ ವಯಸ್ಸಿಂದನೂ ಯಾರಾದರೂ ಒಬ್ಬ ಹೀರೋನ ಮನ್ಸಾರ ಇಷ್ಟಪಡ್ತಾನೆ ಇರೋದು ವಿಷ್ಣುವರ್ಧನ್ ಸರ್ನ ಮಾತ್ರ. ಆಯ್ತಾ, ಅದನ್ನ ಇನ್ನೊಂದು ಬ್ಲಾಗಲ್ಲಿ ಹೇಳ್ತೀನಿ, ಅದು ಸ್ಟೋರಿ ಏನು ಇಷ್ಟಪಡೋಕ್ಕೆ ಅಂತ. ಇವಾಗ ತಿಂದ್ಬಿಟ್ಟು ಸಿಗುವ. ಫೈನಲಿ ಊಟ ರೆಡಿ, ಇವಾಗ ತಿನ್ನಬೇಕು. ಬಾ ಅಂಬಿ, ನೀನು ಊಟ ಮಾಡಲ್ಲ? ಇದು ಹೆಂಗೋ ಹಿಡ್ಕೊಂಡು ವೀಡಿಯೋಸ್ ಮಾಡ್ತಾರಲ್ಲ, ಹೆಂಗಂಬಿ ಹಿಂಗೆ ಕರೆಕ್ಟಾಗಿ ಬರ್ತಿದ್ದೀನಾ? ಈ ಥರ ಹಿಡ್ಕೊಂಡು ಜಿಮ್ಮಲ್ಲಿ ಮಾಡ್ಬೇಕಲ್ಲ, ನನಗೆ ಇನ್ನೂ ಬ್ಲಾಗ್ಸ್ ಎಲ್ಲ ಅಷ್ಟು ಪಳಗಿಲ್ಲ. ಬಾ ಊಟ ಮಾಡು ನೀನು. ಬೇಡಪ್ಪ, ಇವಾಗ ಹೊಟ್ಟೆ ಸೀತಲ್ಲ. ಇಟ್ಕೊಂಡು ಇನ್ಮೇಲೆ ಹೀಗೆ ಕಟ್ ಎಲ್ಲ ಮಾಡಲ್ಲ. ಇಷ್ಟೇ ನನಗೆ ದೋಸೆ ಅಂದರೆ ತುಂಬ ಇಷ್ಟ. ತೋರಿಸ್ಬೇಡ ಬೈತಾರೆ ನಮ್ಮಮ್ಮ. ತಿನ್ಬೇಕಾದ್ರೆ ತೋರಿಸ್ಬಾರ್ದು, ದೃಷ್ಟಿ ಆಗುತ್ತೆ ಅಂತ.
ಅದಕ್ಕೆ ತಿಂದ್ಮೇಲೆ ಸಿಗೋಣ ಬಿಟ್ರೆ. ಮತ್ತೆ ಎಲ್ಲ ನನಗೆ ಬೇಡ, ನಾನು ತಿನ್ನಲ್ಲ. ಅಂಬಿಗೆ ಯಾವುದಾದ್ರು ಒಂದು ಆಗಲ್ಲ ಅಂದರೆ ಅದು ಉಪ್ಪಿಟ್ಟು ದೋಸೆ. ನನ್ನ ಫೇವ್ರೆಟ್ ಉಪ್ಪಿಟ್ಟು ದೋಸೆ. ಸರಿ, ತಿಂದ್ಬಿಟ್ಟು ಸಿಗೋಣ. ಇನ್ನು ಮಾತಾಡ್ತಿ ಹೆಂಗೆ? ನೀನು ಮಾತಾಡ, ಏನಾದ್ರು ಬರೀ ನನ್ನೇ ಮಾತಾಡ್ಸ್ಬಿಟ್ಟು ಬಯಸ್ತೀಯ 2 ರೂಪಾಯಿಗೆ. ನಾನು ಮಾತಾಡ್ತೀನಿ, ನನಗೆ ಒಂಥರ ನನಗೆ ಮಾತಾಡು. ಹೆಂಗೆ ಕಲಿಬೇಕು ನಾನು ಜಾಸ್ತಿ. ಹೆಂಗೆ ಸಖತ್ತಾಗಿ ಹಿಡಿದು ಮಾಡ್ತಾರೆ ವಿಡಿಯೋಸು, ನಾವು ಮಾಡೋಣ ಅಂತ. ಏನಾದ್ರು ಹೇಳೋದಿದ್ರೆ ಹಿಂಗೆ ತಿಳಿಸ್ಬಾರ್ದು, ಹಿಂಗೆ ಉಲ್ಟಾ. ಗೈಸ್ ಒಂದು ಫೋನ್ ಬರ್ತಿದೆ, ಹಿಂಗೆ ಕಟ್ ಮಾಡ್ತೀನಿ. ಸೊ ಗೈಸ್ ಇವಾಗ ಮಟನ್ ಸಾಂಬಾರು ಸ್ವಲ್ಪ, ಆಮೇಲೆ ತರಕಾರಿ ಸಾಂಬಾರು ಸ್ವಲ್ಪ, ಬೀಟ್ರೋಟ್, ಕ್ಯಾರೆಟ್, ಬೀನ್ಸ್, ಆಮೇಲೆ ನವಿಲುಕೋಸು ಬರ್ತಲ್ಲ ಅದು ಎಲ್ಲ ಹಾಕಿ ಮಾಡಿರೋದು. ಬೀಟ್ರೋಟ್ ತಿಂದರೆ ಒಳ್ಳೆಯದು, ಬಿಕಾಸ್ ನನಗೆ ಬ್ಲಡ್ ಸ್ವಲ್ಪ ಪ್ರೆಗ್ನೆನ್ಸಿ ಟೈಮಲ್ಲಿ ಕಮ್ಮಿ ಇತ್ತು. ಬಟ್ ಬ್ಲಡ್ ದೇವ್ರ ದಯದಿಂದ ಬ್ಲಡ್ ಏನು ಲಾಸ್ ಆಗಿಲ್ಲ ನನಗೆ. ಸೊ ಅದರಿಂದ ಆದರೂ ಕೂಡ ಬ್ಲಡ್ ಬರಬೇಕು ಅಂತ ಹೇಳಿದ್ದಾರೆ. ಸೊ ಬೀಟ್ರೋಟ್ ತಿನ್ನಿ ಅಂತ ಹೇಳಿ. ಸೊ ಬೀಟ್ರೋಟ್ ಪಲ್ಯ ಒಂಥರ ಎಲ್ಲ ಮಿಕ್ಸ್ ತರಕಾರಿ ತೋರಿಸು, ಮಿಕ್ಸ್ ಅದೊಂದು ಎರಡು ತಿಂತೀನಿ, ನಾನ್ ವೆಜ್ ವೆಜ್ ಬೋತ್. ಗಾಯ್ಸ್ ಎದ್ದವನೇ ಏನು ಮಾಡ್ತಾವನಂತ ನೋಡೋಣ. ಹಂಗೆ ರೊಟೇಟ್ ಹಾಕ್ತೀನಿ, ನೋಡೋಣ ಏನು ಮಾಡ್ತಾವ. ಏನೋ ಯೋಚನೆ ಮಾಡ್ತಾವೆ, ಹಾಲೇನೋ ಕಮ್ಮಿ ಆಯ್ತೇನೋ. ಹೋಯ್ 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 ಕನ್ಸ್ ಕಾಣ್ತಾನೆ ಕಣೆ ಅವನು. ಓಯ್ ವಿಷ್ಣು, ಹಾಲು ಕಮ್ಮಿಗೆ ಆಯ್ತೆ ಏನಾರು. ಐ ಲವ್ ಯು, ಐ ಲವ್ ಯು ಅಂತ ಕಣ. ಅದಕ್ಕೆ ನಾಗ್ತಿದ್ದ ಐ ಲವ್ ಯು ಚಿನ್ನಿ, ಐ ಲವ್ ಯು, ಐ ಲವ್ ಯು ಸೋ ಮಚ್. ಏನ್ ಮಾಡ್ತಿದ್ರಿ ಇಷ್ಟೊತ್ತು ನೀವು? ಮಲ್ಕೊಂಡಿದ್ರಿ ನೀವು? ಏನೋ ರಿಯಾಕ್ಷನ್ ಯಾಕೋ ಈ ತರ ಕೊಡ್ತಿದ್ದೆ. ಹಾಯ್ ಎಲ್ರಿಗೂ ಹಾಯ್ ಮಾಡಿಸಿನಿ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವನೊಂದು ಯೂಟ್ಯೂಬ್ ಚಾನಲ್ ಮಾಡ್ತಾನಂತೆ. ಯೂಟ್ಯೂಬ್ ಚಾನಲ್ ಮಾಡ್ತೀನಾ? ನೋಡಿ ಕ್ಯಾಮ್ರಾ ಓಪನ್ ಮಾಡಿದ್ರೆ ಸಾಕು, ಮಾತಾಡಲ್ಲ. ಇಲ್ಲ ಅಂದ್ರೆ ಅವನು ಇಷ್ಟೊತ್ತಿಗೆ ನಿನ್ಸ್ಬೇಡ ಕುನ್ಸು ಸಾಕು. ಮಾತಾಡು, ನಿನ್ಗೋಸ್ಕರ ನಾವು ಅಲ್ಲಿ ಅವಳಿಂದ ವಿಡಿಯೋ ಮಾಡ್ತಿದೀವಿ. ಚಿನಿ ಕತ್ತು ನಿಂತೈತೆ, ಸಿಕ್ತಂಗ್ ತಿರುಗಿಸ್ತಾ ಇರ್ತಾನೆ ಕತ್ನ. ನೋಡಲ್ಲಿ ಏನು ಮಾತಾಡ್ತಿಲ್ಲ, ಮಾತಾಡಂದ ಅವ್ನಿಗೆ ವಿಡಿಯೋ ಆನ್ ಮಾಡು, ಮೆತ್ತಗ್ ಮಾಡು, ನನಗೆ ಕಾಣ್ದಂಗ್ ಮಾಡು. ಅವಾಗ ನೋಡಿ ಹೆಂಗ್ ಮಾತಾಡ್ತಾ ಇರ್ತಾನೆ ಅಂತ. ಪ್ಯಾಂಗಲ್ ಅಲ್ಲಿ ಹಿಡಿದ್ರು ಅಷ್ಟೇ, ಹಿಡಿದ್ರು ಅವ್ನ ಕ್ಯಾಮ್ರಾನೇ ನೋಡ್ತಾನೆ. ಅವ್ನ ಕೊನೆಗೂ ನಾರ್ಮಲ್ ಆಗಿ ಆಟ ಆಡೋ ತರ ಆಟ ಆಡ್ತಾ ಇಲ್ಲ. ಯಾಕೋ ಮಾತಾಡು, ಯಾಕೆ ಕಿರಿಸ್ತೀಯಾ? ನಮ್ಮ ಹತ್ರ ಎಲ್ಲ ಇಲ್ಲಿ ನೋಡಿಲಿ, ನಿನ್ ಕ್ಯಾಮ್ರಾ ಇಂಪಾರ್ಟೆಂಟಾ? ನಾನು ಬೇಡವಾ ನಿನಗೆ? ಅಲ್ಲಿ ನೋಡ್ಬೇಡ, ಇಲ್ಲಿ ನೋಡಿಲ್ಲ, ನನ್ನ ಜೊತೆ ಮಾತಾಡ್ಸಿನಿ. ಓಯ್ ತುಂಬಾ ಶಾರ್ಪ್ ಅವನ್ ಕಣೆ, ನೀನ್ ಹೇಳ್ದಂಗಲ್ಲ. ಓಯ್ ಇನ್ ಯಾವ ಕಡೆಯಿಂದ ನಿಂಗೆ ಮಾಡಬೇಕು? ಕದ್ದು ಮುಚ್ಚಿ ಮಾಡಿದ್ರು ನಿನ್ ಹಿಂಗಾದ್ರೂ ಕಂಡು ಹಿಡ್ಕೊಂತೀಯಲ್ಲ. ಚಿನಿ ಮಾತಾಡಮ್ಮ, ಮಾತಾಡು. ಅವ್ನು ಯಾಕೆ ಇವತ್ತು ಮಾತಾಡೋ ಮೂಡೇ ಇಲ್ಲ ಅನ್ಸುತ್ತೆ. ಮಾತಾಡೋ ಮೂಡಲ್ಲಿ ಇದ್ದಾನೆ ಅವನು. ಎಷ್ಟು ನಾಟಕ ಆಡ್ತಾನೆ ಗೊತ್ತಾ? ಅವ್ನು ಕ್ಯಾಮ್ರಾ ಆನ್ ಮಾಡಿದ ತಕ್ಷಣ ಏನೋ ಸೈಲೆಂಟ್ ಹುಡುಗ ಇದು ಅನ್ಕೋಬೇಕಲ್ವಾ ಎಲ್ರು. I love you ಚಿನ್ನಿಮಾ. I love you so much. ನೋಡಿ ಹೆಂಗೆ ಲುಕ್ ಕೊಡ್ತಾನೆ ನೋಡಿ. ಇವನು ಚಿಕ್ಕ ಹುಡುಗನ? ಇದು ಯಾವ ಆ್ಯಂಗಲಲ್ಲಿ ಚಿಕ್ಕ ಹುಡುಗ ಅಂತಾರ ಕಾಣ್ತೀವೋ? ಚಿಕ್ಕ ಪಾಪು ಇವನು. ಪಾಪು ನೀನು, ಪಾಪು. ಉಲ್ಟಾ ಮಲ್ಕೊಂಬಿಟ್ಟಾನೆ. ಏನಾಗ್ತೀವಿ ಚಿನಿ? ಬೀಳ್ತಾನೆ, ಹಿಡ್ಕಳೆ. ಮತ್ತೆ ನನ್ ಕೇಳ್ತಿಯಲ್ಲ, ಮೊಬೈಲ್ ಇಟ್ಕೊಂಡಿದೀನಿ. ಅಲ್ಲ ಅವ್ನಿಗೆ ಹೇಳ್ತಿದ್ದೆ ನಾನು ಬೀಳ್ತಿ ಚಿನಿ ಅಂತ. ನೋಡಿ ಮಲದ್ದೋನು. ಇಲ್ಲ ಮುಂದೆ ಬಾಮ್ಮ. ಓಯ್ ಬಾ. ಬರ್ತಾನೆ ಬಾ ಚಿನಿ. ಅಂದ್ರೆ ಇಲ್ಲಿ ಕಾಲ್ ಫುಲ್ ಹಿಂಗೆ ಹಿಂಗೆ ಬಡಿತಾನೆ, ಆದ್ರೆ ಆಗಲ್ಲ. ಅಲ್ಲೋಡು ಏನೋ ಅಲ್ಲೂ ತೀಟೆ ಇಡ್ತೈತೆ, ಅಲ್ಲಿ ಸಚ್ಚಕ್ ಹೋಯ್ತವನೆ. ಲೋ ಏಯ್ ಆಗಲ್ಲ ಅಂದ್ಮೇಲೆ ಯಾಕೆ ಹೋಗಿ ಮಲ್ಕತ್ಯಾ ಆ ಥರ? ಯಾಕೆ ಮಲ್ಕತ್ಯಾ ಹಂಗೋಗಿ? ಈ ಕಡೆ ಯಾಕೋ ಅಷ್ಟು ಕ್ಲಿಯರಿಟಿ ಕಾಣ್ತಾ ಇಲ್ಲ. ಹಿಂಗೆ ಮಾಡ್ತೀನಿ ಮಾಡೋದು ಆಗಲ್ಲ ಅಂದ್ರೆ ಯಾಕೆ ಮಲಗ್ತೀಯ? ಯಾಕೋ ಉಚಿನೇ? ಓಯ್ ಸುಸ್ತಾಗ್ಬಿಟ್ಟು ನಾಳೆ ಗೊರ್ 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 ಅಂತ ನೋಡಿ. ಅವನು ಉಲ್ಟಾ ಆಗಷ್ಟದಿಲ್ಲ, ಅರ್ಧ ಗಂಟೆ ತಗೊಂಡಿರ್ತಾನೆ. ಬಾ ನೀಟಾಗಿ ಮಲಗಿಸ್ತೀನಿ, ಬಾ. ನಿಲ್ಸು, ಸಾಕು ಸಾಕು. ಇವಾಗ ಓದಿ ಈಗ. ನೋಡಿ ಈ ನಿಧಾನ ಆಯ್ತು, ಜೋರು ಓದಿ. ಜೋರಾಗಿ ಹೆಂಗೆ ಓದಿ ತೋರ್ಸು. ಹಂಗೆ ಹಂಗೆ ಹಂಗೆ, ಇನ್ನೂ ಜೋರು. ಜೋರಾಗಿ ಓದಿ.
ಹಾಯ್, ವೆಲ್ಕಮ್ ಬ್ಯಾಕ್ ಅಂದ್ ಎಲ್ರಿಗೂ. ನೀವು ನಂಬಲ್ಲ ಅಲ್ವಾ, ನನ್ನ ಹತ್ರ ಒಂದು ವಿಡಿಯೋ ಇದೆ ಆಯ್ತಾ. ನಾನು ಆ ವಿಡಿಯೋನ ಈ ಕ್ಲಿಪ್ಪಿಂಗಲ್ಲಿ ಹಾಕ್ತೀನಿ. ನಾನು ಅವ್ನು ಮಾತಾಡಿರೋದು ಒಂದು ವಿಡಿಯೋ ಇದೆ ಆಯ್ತಾ, ರೆಸ್ಪಾನ್ಸ್ ಮಾಡಿರೋದು ಒಂದು ವಿಡಿಯೋ ಇದೆ. ಆ ವಿಡಿಯೋನ ನಾನು ಹಾಕ್ತೀನಿ. ಇವ್ರು ನೋಡಿ ಆಟ ಆಡ್ತವ್ರು, ನಾನು ವ್ಲಾಗ್ ಮಾಡ್ತಿದ್ರೆ. ಒಂದು ನಿಮಿಷ ಮಾತಾಡ್ಬೇಡಿ ಇಬ್ರು, ಅಪ್ಪ ಮಗ ಮಾತಾಡೋ ಟೈಮಲ್ಲಿ ಇಬ್ರು ಮಾತಾಡಲ್ಲ. ನೋಡಿ ಹೆಂಗ್ ಹೇಳ್ತಾವಳು ಮಾತಾಡಬೇಡ ಅಂತ. ಮಾತಾಡಿ ಹೇಳ್ತೀನಿ ಇವಾಗ. ಒಂದ್ ಟೈಮ್ ಗೈಸ್, ನಾನು ಯಾವ್ದಾದ್ರು ಪ್ರಮೋಷನ್ಸ್ ವಿಡಿಯೋಗೆ ವಾಯ್ಸ್ ಕೊಡ್ಬೇಕಾದ್ರೆ ಅವ್ನು ನನಗೆ ವಾಯ್ಸೇ ಕೊಡಕ್ ಬಿಡಲ್ಲ. ಬೇಕಂತ ನಾವು ಅಂತ ಕಿಸ್ತಾ ಇರ್ತಾನೆ. ಇವಾಗ ನೋಡಿದ್ರೆ ವ್ಲಾಗಲ್ಲಿ ಮಾತಾಡ್ತಲ್ಲ, ಅದಕ್ಕೋಸ್ಕರ ನಾನು ಅವ್ನು ಮಾತಾಡಿರೋದು ಹಾಕ್ತೀನಿ. ಬಟ್ ಅದು ತುಂಬಾ ಓಲ್ಡ್ ಆಯ್ತು ವಿಡಿಯೋ. ಅದು ಅವ್ನು 2 ತಿಂಗಳು ಇದ್ದಾಗ ಮಾತಾಡಿರೋದು. ಬಟ್ ಈಗ ಇನ್ನೂ ಜಾಸ್ತಿ ಚೆನ್ನಾಗೆ ಮಾತಾಡ್ತಾನೆ. ಆದ್ರೆ ಇವಾಗ ವ್ಲಾಗಲ್ಲಿ ಮಾತಾಡ್ತಾರ ಅವ್ನು. ಅದು 2 ತಿಂಗಳು ಇದ್ದಾಗ ಮಾತಾಡಿರೋದು. ನೀವು ನಂಬ್ತಿರೋ ಬಿಡ್ತಿರೋ, ಅದನ್ನ ಹಾಕ್ತೀನಿ ನಾನು ಈ ವಿಡಿಯೋದಲ್ಲಿ. ನೋಡಿದ್ರೆ ನಿಮ್ಗೆ ಗೊತ್ತಾಗತ್ತಾಗ ಅದನ್ನ ಆಡ್ ಮಾಡ್ತೀನಿ ನಾನು. ಇವಾಗ ಸಿಗುವ ಆಯ್ತಾ, ಮತ್ತೆ ಆಮೇಲೆ ಸಿಗ್ತೀನಿ. ನೋಡಿ ಅದನ್ನ ಒದ್ದೆ ಹಾಕ್ಬಿಟ್ಟ. ಯಾಕೋ ಬೀಳ್ಸೆ ಬಿಟ್ಟ ಆಟ ಸಾಮಾನ. ಎಷ್ಟು ತೀಟೆ ನೋಡೋ, ಬರ್ತಾ ನೀನು ಕರ್ಕೊಂಡು ಹೋಗಲ್ಲ ಎಲ್ಲೋ ನೀನು ಆಚೆ. ತೀಟೆ ಮಾಡಿದ್ರೆ ಕ್ಯಾಮ್ರಾ. ಹಾಯ್ ಬೇಬಿ. ಗೈಸ್ ಹೇಳಿದ್ನಲ್ಲ 2 ತಿಂಗಳು ಕ್ಲಿಪ್ಪಿಂಗ್ ಆಗ್ತೀನಿ ಅಂತೇಳಿ, ಅದಿದೆ ನೋಡ್ಕೊ ಬನ್ನಿ. ಏನು ಜಾಸ್ತಿ ಆಯ್ತು ಒಂದು ಯಾಕೋ ಬರ್ತಾಗ. ಹೋಗ್ತೀನಿ, ಬಾಯ್ ಮುಚ್ಚೋ. ಬಾಯ್ ಹೋಗ್ತೀನಿ, ಬಾಯ್ ಟಾಟಾ. ಹೋಗಿ ನಿಮ್ಮ ಅಮ್ಮನ ಜೊತೆ ಇರು, ನನ್ನ ಜೊತೆ ಬರ್ಬೇಡ. ಏನಕ್ಕೆ ಬರ್ತೀಯ ನೀನು? ಏನಕ್ಕೆ ಬರ್ತೀಯ ನೀನು ನನ್ನ ಜೊತೆ? ಯಾರು ನೀನು ಯಾರು? ನೀನು ನನ್ನ ಜೊತೆ ಬರ್ಬೇಡ, ಹೋಗ್ತಾ ಇರ್ ರಾಸ್ಕಲ್. ಓಯ್ ಕರ್ಕೊಳವನ. ಚಿನ್ನಿ ಬೇಡ ಅಂತ ಅಪ್ಪ. ಹೋಗ್, ಕರ್ಕೊಂಡು ಹೋಗಲ್ಲ ಅವನ. ಹೋಗ್ಬೇಡ, ಸುಮ್ನಿರು ಅವನ ಜೊತೆ. ಹೋಗ್ಬೇಡಮ್ಮ. ಹೋಗ್, ಬಾಯ್. ಹೋಗ್ತೀನಿ, ಬಾಯ್ ಮಾಡು. ಬಾಯ್ ಟಾಟಾ. ಇಲ್ಲೇ ಇರು, ಹೋಗ್ತೀನಿ. ಇನ್ನೊಂದ್ಸಲ ದೊಡ್ಡ ನನ್ನ ಕರ್ಕೊಂಡು ಹೋಗ್ತೀನಿ ಆಯ್ತಾ? ಬೇಡ ಅಂತ ಚಿನ್ನು, ಹೋಗ್ಬಾರ್ದಂತಮ್ಮ. ಯಾಕೆ ಅವ್ನು ನೀನು ಕರ್ಕೊಂಡು ಹೋಗಲ್ವಂತ. ಹೋಗ್ಬೇಡ ಬಿಡು, ಆಯ್ತು. ನಾನಿದ್ದೀನಿ ನಿನಗೋಸ್ಕರ ಚಿನ್ನಿ. ಇಲ್ಲ ನಾನು ಇಲ್ವಾ? ನಾನು ಬೇಡ, ಅವನೇ ಬೇಕಾ? ಏಯ್ ಅವನೇ ಬೇಕು. ಎಸ್ ಗೈಸ್, ಊಟ ಆದ್ಮೇಲೆ ಅವನ ಜೊತೆ ಸ್ವಲ್ಪ ಹೊತ್ತು ಆಟ ಆಡಿ ಅವನಿಗೆ ಡೈಪರ್ ಫ್ರೀ ಟೈಮ್ ಕೊಟ್ಟು ತಲೆ ಬಾಚ್ಕೊಂಡು ಇವಾಗ ಕಾಫಿ ಕುಡಿತಾ ಇದ್ದೀನಿ. ಇದೇ ನಂದೊಂದು ದಿನಚರಿ. ಸೊ ಊಟ ಆಗಿ ಒಂದು ಸ್ವಲ್ಪ ಹೊತ್ತು ಅವನ ಜೊತೆ ಎಲ್ಲ ಆಟ ಆಡಿ ನೋಡಿ ಹಿಂಗೆ ಓದಾಡ್ತಾನೆ. ಅವ್ನು ಟಿವಿ ಹಾಕ್ಬಿಟ್ರೆ ಏನು ಬೇಡ ಅವನಿಗೆ. ನೋಡಿ ಟಿವಿಗೆ ನೋಡ್ತಾ ಇರ್ತಾನ ಅವನು. ಟಿವಿ ಹಾಕ್ಬಿಟ್ಟಿದ್ರೆ ಮಲಗಿಸ್ಬಿಟ್ರೆ ಸಾಕು. ಇವಾಗ ನೋಡ್ದ ಎಸ್ ಅವ್ನು ಡೈಪರ್ ಫ್ರೀ ಟೈಮ್ ಕೊಟ್ಟು ಇವಾಗ ಬ್ರೆಡ್ ತಿಂತಾ ಇದ್ದೀನಿ. ಇವಾಗ ಬ್ರೆಡ್ ತಿನ್ನೋ ಟೈಮ್ ನಂದು. ಸೊ ಬೆಳಿಗ್ಗೆ ಒಂದ್ಸತಿ ಬ್ರೆಡ್ ತಿಂತೀನಿ, ಆಮೇಲೆ ಸಂಜೆ ಒಂದ್ಸತಿ ಈ ರೀತಿ. 3 ಗಂಟೆ 3:30 ಆಗಿದೆ ಅನ್ಸುತ್ತಲ್ವಾ? 1-2 ಗಂಟೆ ಊಟ ಮಾಡಿದ್ದೆ. ಇವಾಗ ಒಂದು 3:45 ಆಯ್ತಾ ಬಂತು. ಇವಾಗ ಕಾಫಿ ಬ್ರೆಡ್ ತಿಂತಾ ಇದ್ದೀನಿ. ಆಮೇಲೆ ಮತ್ತೆ ಸಂಜೆ ನೈಟ್ ಊಟ ಆದ್ಮೇಲೆ ಅಷ್ಟೇ ಗೈಸ್. ಇದು ನನ್ನ ಒಂದು ಫುಡ್ ರೊಟೀನ್ ಅಂತಾನೆ ಹೇಳ್ಬೋದು. ಇದು ಅಂಬಿ ಕಾಫಿ ಇದೆ, ಇದು ನನ್ನ ಕಾಫಿ ಆ್ಯಂಡ್ ಬ್ರೆಡ್. ಆ್ಯಂಡ್ ಆಮೇಲೆ ಸಿಗುವ ಆಯ್ತಾ. ಇಷ್ಟೇ ಇವತ್ತಿನ ಬ್ಲಾಗ್. ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ. ಅಂಬಿಕಾವ್ಯ ಯೂಟ್ಯೂಬ್ ಚಾನಲ್ನ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ವ್ಲಾಗ್ಸ್ ಬೇಕಂತಂದರೆ ಕಮೆಂಟ್ ಹಾಕಿ ಇದೇ ಥರ ಮಾಡಿ ಅಂತ. ನಾವು ಡೈಲಿ ವ್ಲಾಗ್ಸ್ ಲೈಫ್ ಸ್ಟೈಲ್ ವ್ಲಾಗ್ಸ್ನ ಮಾಡ್ತೀವಿ ಆಯಿತಾ. ನೀನು ಹೇಳು, ಬಾಯ್ ಹೇಳು. ಬಾಯ್ ಎಲ್ಲರಿಗೂ. ಸಿ ಯು. ಸೊ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಅಮ್ಮನ ಹತ್ರ ಆಟ ಆಡ್ಕೊಂಡು ಟಿವಿ ನೋಡ್ತಾವೆ. ಬಾಯ್.